The parade commander is walking towards the main dais to seek the permission from the Honorable Chief Minister to march the parade in a few seconds from now. ಮಾನ್ಯರೇ, ಕವಾಯತು ಮುನ್ನಡೆಸಲು ತಮ್ಮ ಅನುಮತಿ ಕೋರುತ್ತೇನೆ. ಕವಾಯತನ್ನು ಮುನ್ನಡೆಸಲು ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮತಿಯನ್ನ ಕೋರಿದ್ದಾರೆ. ಪ್ರಥಮ ದಂಡನಾಯಕರಾದ ಶ್ರೀ ಮಂಜುನಾಥ್ ಎಂ ಶುಕ್ಲಾ. ಪರಿಶ್ರಮ, ನಿರಂತರ ತಾಲೀಮಿನಿಂದ ಇವತ್ತು ಬಹಳ ಉತ್ಸಾಹದಿಂದ ಭಾಗಿಯಾಗಿದ್ದೆ ಈ ಎಲ್ಲ ತಂಡಗಳು. ಮೊದಲನೇ ತುಕಡಿಯಾಗಿ ಬಿಎಸ್ಎಫ್ ಗಡಿ ಭದ್ರತಾ ಪಡೆ, ಅದರ ಹಿಂದೆ 36 ತುಕಡಿಗಳು ಪಥಸಂಚಲನದಲ್ಲಿ ಶಿಸ್ತುಬದ್ಧವಾಗಿ ಹೆಜ್ಜೆ ಹಾಕೋದಕ್ಕೆ ಈಗ ಪ್ರಾರಂಭ ಮಾಡಿದೆ. ಗಡಿ ಭದ್ರತಾ ಪಡೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಭಾರತದ ಪ್ರಮುಖ ಕೇಂದ್ರ ಸಶಸ್ತ್ರ ಗಡಿ ಕಾವಲು ಪಡೆಯಾಗಿದ್ದು ಡಿಸೆಂಬರ್ 1, 1965ರಂದು ಸ್ಥಾಪನೆಯಾಯಿತು. ಇದು ದೇಶದ ಅಂತಾರಾಷ್ಟ್ರೀಯ ಗಡಿಗಳನ್ನು ಕಾಯುವ ಪ್ರಮುಖ ಜವಾಬ್ದಾರಿ ಹೊಂದಿದೆ. ಮನೋಹರ್ ಪ್ರಸಾದ್ ಅಂಬಪ್ರಸಾದ್ ಶುಕ್ಲಾ ಅವರ ಸುಪುತ್ರ ಶ್ರೀ ಮಂಜುನಾಥ್ ಎಂ ಶುಕ್ಲಾ, ಶೋಭಾ ಬಾಯಿ ಅವರ ಪ್ರೋತ್ಸಾಹದಿಂದ ಗಡಿ ಭದ್ರತಾ ಪಡೆ ನೇತೃತ್ವ ಹರ್ಪ್ರೀತ್ ಸಿಂಗ್, ಇನ್ಸ್ಪೆಕ್ಟರ್ ಹರ್ಪ್ರೀತ್ ಸಿಂಗ್ ತಂಡದ ನೇತೃತ್ವ ವಹಿಸಿದ್ದಾರೆ. ತಂಡದ ಮುಖ್ಯಸ್ಥರಾಗಿ ನಿಯೋಜನೆಗೊಂಡು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಶ್ರೀ ಮಂಜುನಾಥ್ ಎಂ ಶುಕ್ಲಾ ಅವರ ವೀರತ್ವ ಕಾರ್ಯಾಚರಣೆ ಕಾರ್ಯವೈಖರಿಗೆ ಗಡಿ ಭದ್ರತಾ ಪಡೆ ಹರ್ಪ್ರೀತ್ ಸಿಂಗ್ ಅವರ ನೇತೃತ್ವದಲ್ಲಿ Well, ladies and gentlemen, the second in command for today's parade is Shri Kedarnath G.H., Assistant Commissioner of Police. ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಒಂದು ವಿಶೇಷ ಸಶಸ್ತ್ರ ಪೊಲೀಸ್ ಪಡೆ. ಸಾರ್ವಜನಿಕ ಸುವ್ಯವಸ್ಥೆಯನ್ನು ಕಾಪಾಡುವುದು, ಗಲಭೆಗಳು, ಪ್ರಕೃತಿ ವಿಕೋಪಗಳು ಮತ್ತು ದೊಡ್ಡ ಸಾರ್ವಜನಿಕ ಸಮಾರಂಭಗಳನ್ನು ನಿರ್ವಹಿಸುವುದು ಇದರ ಮುಖ್ಯ ಕೆಲಸ. ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ರಾಯಪ್ಪ ಗಡಿಗೇರ್ ಅವರ ನೇತೃತ್ವ. ಮೊದಲಿಗೆ ಪರೇಡ್ ಕಮಾಂಡರ್ ಮಂಜುನಾಥ್ to welcome the first contingent in front of the main stage. We have the first contingent from the Border Security Force BSF, led by Inspector Harpreet Singh. Please give a huge round of applause, ladies and gentlemen, for all of them. After the BSF contingent, ladies and gentlemen, boys and girls, we have two contingents of the KSRP. The KSRP men contingent is led by Special RSI Rayappa Ganiger. After the Karnataka State Reserve Police ವಾಣಿಜ್ಯ ಪರೇಡ್ ಮೈದಾನದಿಂದ ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಸದ್ಯ ಪರೇಡ್ ಪ್ರಾರಂಭ ಆಗಿದೆ. ಗಡಿ ಭದ್ರತಾ ಪಡೆ ಜೊತೆಗೆ ಕರ್ನಾಟಕ ರಾಜ್ಯ ಪೊಲೀಸ್ ಮೀಸಲು ಪಡೆಯಿಂದ ಪರೇಡ್ ಆಗ್ತಾ ಇರುವಂತದ್ದು. ಡಿಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಧ್ವಜಾರೋಹಣವನ್ನ ನೆರವೇರಿಸಿದ್ರು. ಸಂಭ್ರಮದಿಂದ ಕಳೆಗಟ್ಟಿರುವಂತಹ ಮೈದಾನ ಪರೇಡ್ ಆಗ್ತಾ ಇದೆ. ಇಲ್ಲಿ ರಾಜ್ಯದ ಜನರನ್ನ ಉದ್ದೇಶಿಸಿ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಮಾತುಗಳನ್ನ ಆಡಿದ್ರು. ಅಂದ್ರೆ ಮುಂದಿನ
ಪ್ಲಾನ್ ಕುರಿತಂತೆ, ಯೋಜನೆಗಳ ಕುರಿತಂತೆ, ಮತ್ತೆ ಯಾವ ರೀತಿ ರಾಜ್ಯವನ್ನ ಮುನ್ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಹಠ ಏನಿದೆ, ಅವರ ಯೋಜನೆಗಳು ಏನಿದೆ, ಅದನ್ನ ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಗಳನ್ನ ರೂಪಿಸಿದಾಗಿಯೂ ಕೂಡ ಹೇಳಿದ್ರು. ಅಂದ್ರೆ ದೇಶದ ಐಕ್ಯತೆ ಮತ್ತು ಸಮಾನತೆಗಾಗಿ ಶ್ರಮಿಸಿದಂತಹ ಎಲ್ರಿಗೂ ಕೂಡ ಗೌರವವನ್ನ ಸಲ್ಲಿಸುವ ಮೂಲಕ ರಾಜ್ಯದ ಸೇವಕನಾಗಿ ಇಂದು ಧ್ವಜಾರೋಹಣ ಮಾಡಿದ್ದೇನೆ ಅಂತ ಹೇಳಿದ್ರು. ಜೊತೆಗೆ ಜನಸೇವೆಗೆ ನಾನು ಬದ್ಧನಾಗಿರ್ತೀನಿ ಅನ್ನುವಂತಹ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭ ಹೇಳಿದ್ದಾರೆ. ರಾಜ್ಯದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸಹಬಾಳ್ವೆಯನ್ನ ಕಾಪಾಡಿಕೊಂಡು ಮುನ್ನಡೆಬೇಕು ಅನ್ನುವಂತಹ ಕರೆಯನ್ನ ಕೂಡ ಕೊಟ್ಟರು. ಅಂದ್ರೆ ಎಲ್ಲಾ ವರ್ಗದವರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಸಂದೇಶದ ಜೊತೆಯಲ್ಲಿ ಅಭಿವೃದ್ಧಿ ಮತ್ತೆ ಆಡಳಿತ ಎಲ್ಲಾ ವರ್ಗವನ್ನ ಒಳಗೊಂಡಂತೆ ಆಗ್ಬೇಕು ಅನ್ನುವಂತಹ ನಿಲುವನ್ನ ಕೂಡ ವ್ಯಕ್ತಪಡಿಸಿದ್ರು. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಐಕ್ಯತೆ, ಸಮಾನತೆ ಮತ್ತು ಸಹಬಾಳ್ವೆಯ ಮೌಲ್ಯಗಳನ್ನ ಮುಂದುವರಿಸುವಂತಹ ಅಗತ್ಯದ ಬಗ್ಗೆ ಒತ್ತು ನೀಡುವಂತಹ ಒಂದಷ್ಟು ಮಾತುಗಳನ್ನ ಇವತ್ತು ಡಿ ಕೆ ಶಿವಕುಮಾರ್ ಅವರು ತಿಳಿಸಿದರು. ಕರ್ನಾಟಕದ ಜನರು ಒಗ್ಗಟ್ಟಿನಿಂದ ರಾಜ್ಯದ ಶಾಂತಿ ಮತ್ತು ಪ್ರಗತಿಗೆ ಕೈ ಜೋಡಿಸಬೇಕು ಅನ್ನುವಂತಹ ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಂದ್ರೆ ಅಭಿವೃದ್ಧಿಗೆ ತೇರನ್ನ ಒಟ್ಟಾಗಿ ಎಳೆಯೋಣ, ಸಾಕ್ಷಿ ಗುಟ್ಟೆಯನ್ನ ಉಳಿಸೋದಕ್ಕೆ ನಾನ್ ರೆಡಿ ಇದ್ದೀನಿ, ಅದಕ್ಕೆ ಶಕ್ತಿ ತುಂಬುವಂತಹ ಕೆಲಸವನ್ನ ನೀವು ಮಾಡಿ ಅನ್ನುವಂತಹ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಇವತ್ತು ಹೇಳಿದ್ದಾರೆ. ಈಗ ನೇರ ದೃಶ್ಯಗಳನ್ನ ಏನ್ ಗಮನಿಸ್ತಾ ಇದ್ದೀರಿ, ಅದು ಪರೇಡ್ ನಡೀತಾ ಇರುವಂತಹ ಸಂದರ್ಭದ ದೃಶ್ಯಗಳು. ಪೊಲೀಸ್ ಪಡೆಗಳು, ಯೋಧ ಪಡೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥದ್ದು. ಗಡಿ ಭದ್ರತಾ ಪಡೆ, ವಾಯು ಭದ್ರತಾ ಪಡೆ, ಪೊಲೀಸ್ ಇಲಾಖೆ, ರಾಜ್ಯ ಮೀಸಲು ಪಡೆ. We are all set to welcome the contingent of the civil defense in front of the main stage, in front of the Honorable CM, led by Divisional Warden Vinod S. ನೀವು ಕಾಣ್ತಾ ಇದ್ದೀರಾ ವೇದಿಕೆಯ ಮುಂಭಾಗದಲ್ಲಿ ಹೋಮ್ ಗಾರ್ಡ್ ಸೀನಿಯರ್ ಪ್ಲಾಟೂನ್ ಕಮಾಂಡರ್ ರೂಪಾ ಜಿ ಅವರ ನೇತೃತ್ವದಲ್ಲಿ ಬರಲಿ ಈ ಎಲ್ಲ ತುಕಡಿಗಳಿಗೆ ಚಪ್ಪಾಳೆಯ ಗೌರವ. ಟ್ರಾಫಿಕ್ ವಾರ್ಡನ್, ಡೆಪ್ಯೂಟಿ ಚೀಫ್ ಟ್ರಾಫಿಕ್ ವಾರ್ಡನ್ ಡಾಕ್ಟರ್ ಜಯಪ್ರಕಾಶ್ ಟಿಜಿ ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಏನೀಗ ಶಾಲಾ ಮಕ್ಕಳ ಸರದಿ. ರಿಯಾ ಗಾಯರಿ ಮುಂದಾಳತ್ವದಲ್ಲಿ ಮಿತ್ರ ಅಕಾಡೆಮಿ ಅರಕೆರೆ ಶಾಲೆಯ ಮಕ್ಕಳು ಸಮವಸ್ತ್ರದಲ್ಲಿ ಸಮೂಹ ನಡಿಗೆಯಲ್ಲಿ ಕಂಡು ಬರ್ತಾ ಇದ್ದಾರೆ. ಆರ್ಮಿ ಪಬ್ಲಿಕ್ ಸ್ಕೂಲ್ ಕಾಮರಾಜ್ ರೋಡ್ ಜೆ ಶಿವಾನಿ ನೇತೃತ್ವದಲ್ಲಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಆರ್ಯನ್ ರಾಣಾ ನೇತೃತ್ವದಲ್ಲಿ ಯುವ ಶಕ್ತಿಯಲ್ಲಿ ನಂಬಿಕೆ ಇರುವಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಂದಿಸಿ ಮುನ್ನಡೆತಾ ಇದ್ದಾರೆ. We have the contingent of the Christless High School Horomavu, led by Avishi Mahato. Ladies and gentlemen, after the first school contingent, we have 4 more school contingents. The contingent from the Presidency School, Nandini Layout, Bengaluru, led by Shreya Mudale. After the Christless High School, Presidency School, we now have the contingent from the Little Flower Public School, Banashankari, 3rd stage, led by Manasvi M. After the Little Flower Public School contingent, we have the contingent from the Presidency School, Bilekahalli, Bannerghatta Road, led by Gaurav M. We also have another contingent, the high school contingent from the Raja Rajeshwari English High School, Yeshwantapura, led by K.R. Pavani. ಅವರ ಹಿಂಭಾಗದಲ್ಲಿ ದಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ರಕ್ಷಾ ಎಂ ಮುಂದಾಳತ್ವದಲ್ಲಿ ವೇದಿಕೆಯ ಮುಂಭಾಗಕ್ಕೆ ಬರುತ್ತಿದ್ದಾರೆ. ಅವರ ನಂತರ ಭಾರತ ಸೇವಾ